ಲೆಟ್ಸ್ ಮೇಕ್ ಚಿಕನ್ ಸೂಪ್. ಈ ಸೂಪ್ನ ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಮನೇಲಿರೋ ಐಟಮ್ನಲ್ಲೇ ಈ ಸೂಪು ರೆಡಿ ಆಗುತ್ತೆ. ಈ ಮಳೆಗಾಲಕ್ಕೆ ಇದು ಬೆಸ್ಟ್ ಸೂಪ್. ಈ ಚಿಕನ್ ಸೂಪ್ನ ಇವಾಗ ರೆಡಿ ಮಾಡೋಣ. ಈ ಸಿಂಪಲ್ ಆಗಿರೋ ಸೂಪ್ನ ಮಾಡೋದಕ್ಕೆ 3 ಚಿಕನ್ ಲೆಗ್ ಪೀಸ್, 2 ಮೀಡಿಯಮ್ ಸೈಜ್ ಆಲೂಗಡ್ಡೆ, 1 ಟೊಮೆಟೊ, 1 ಈರುಳ್ಳಿ, 1 ಬೆಳ್ಳುಳ್ಳಿ, ಸ್ವಲ್ಪ ಬೀನ್ಸ್, 4 ಬ್ಯಾಡಗಿ ಮೆಣಸಿನಕಾಯಿ, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಚಿಕನ್ನ ಕಟ್ ಮಾಡಬೇಕಂತ ಏನಿಲ್ಲ, ಹೀಗೆ ಕೂಡ ಬಾಯ್ಲ್ ಮಾಡ್ಬೋದು. ಮೊದಲಿಗೆ ಆಲೂಗಡ್ಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ತರಕಾರಿನೆಲ್ಲ ಚಿಕ್ಕದಾಗಿ ಕಟ್ ಮಾಡಬೇಕಂತ ಏನಿಲ್ಲ, 2 ಪೀಸ್ ಮಾಡ್ಕೊಂಡ್ರೂ ಸಾಕು. ಮೊದಲಿಗೆ ಕುಕ್ಕರ್ಗೆ ಚಿಕನ್ ಹಾಕೊಳ್ಳೋಣ. ನೆಕ್ಸ್ಟ್ ಕಟ್ ಮಾಡಿ ಇಟ್ಟಿರೋ ತರಕಾರಿನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ ಬ್ಯಾಡಗಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಗ್ಲಾಸ್ ಆಗುವಷ್ಟು ನೀರು. ಇದನ್ನು ಲೋ ಫ್ಲೇಮಲ್ಲಿ 4 ರಿಂದ 5 ವಿಷಲ್ ಆಗೋಷ್ಟು ಬೇಯಿಸಿ. ಕುಕ್ಕರಲ್ಲಿ 5 ವಿಷಲ್ ಮಾಡಿದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ತರಕಾರಿನೆಲ್ಲ ಸಪ್ರೇಟಾಗಿ ತೊಗೊಳ್ತಾ ಇದ್ದೀನಿ. ಬೆಂದಿರೋ ತರಕಾರಿನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ತರಕಾರಿನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿ, ಬಿಸಿ ಇರುತ್ತೆ, ಯಾವುದೇ ಕಾರಣಕ್ಕೂ ಗ್ರೈಂಡ್ ಮಾಡಬೇಡಿ. ಬೇಯಿಸಿರೋ ತರಕಾರಿನೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀರು ಹಾಕಿ ಗ್ರೈಂಡ್ ಮಾಡಬೇಕಂತ ಇಲ್ಲ, ಹಾಗೆ ಗ್ರೈಂಡ್ ಮಾಡಿದ್ರೂ ಸಾಕು. ಇವಾಗ ಇದನ್ನು ಹಾಕ್ಬಿಟ್ಟು ಕಂಪ್ಲೀಟಾಗಿ ಮಿಕ್ಸ್ ಮಾಡೋಣ. 10 ಮಿನಿಟ್ಸ್ ಬಾಯ್ಲ್ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ನಿಮ್ಮ ಸೂಪ್ ರೆಡಿ ಆಗುತ್ತೆ. ಈ ಸೂಪ್ ನಿಮಗೆ ಒಂದು ಅರ್ಧ ಗಂಟೆ ಒಳಗಡೆ ರೆಡಿ ಆಗುತ್ತೆ. ಯಾವ ಟೈಮಲ್ಲಿ ಬೇಕಾದ್ರೆ ತಿನ್ಬೋದು. ವಿತೌಟ್ ಆಯಿಲ್ ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತಿ ಕೂಡ ತುಂಬ ಒಳ್ಳೆಯದು. ವಿಡಿಯೋ ಹೇಗಿದೆ ಅಂತ ಒಂದ್ಸಲ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.